ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಕುಣಿಗಲ್ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಯು ಕೂಡ, ಮತ್ತು ಇತ್ತೀಚೆಗೆ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿತ್ತು. ಇವರು ಯಾವಾಗಲೂ ಕೂಡ ನೇರವಾಗಿ ಮಾತಾಡುವಂಥ ವ್ಯಕ್ತಿ ರಂಗನಾಥ್ ನಮ್ಮ ಜೊತೆ ಇದ್ದಾರೆ. ಸರ್, ರಂಗನಾಥ್ ಅವರೇ, ದೆಹಲಿಗೆ ಹೋದ ನಂತರ ಒಂದಷ್ಟು ಬೆಳವಣಿಗೆಗಳ ಸಾಕ್ಷಿ ಆಯಿತು. ದೆಹಲಿ ಭೇಟಿಯಿಂದ ತಮ್ಮ ತಂಡ ಯಾವ ರೀತಿ ಹೋಗಿತ್ತು ಅಂತ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ನಾನು ದೆಹಲಿಗೆ ಹೋಗಿದ್ದಂಥ ಉದ್ದೇಶ ಏನು ಅಂತ ಅಂದರೆ, ಚೀಫ್ ಮಿನಿಸ್ಟ್ರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀರಿ ಅಂದಾಗ ತುಮಕೂರು ಜಿಲ್ಲೆಯಲ್ಲಿ ಒಬ್ಬರೇ ಇರೋದು, 11 ತಾಲೂಕಿದೆ, 11 MLAಗಳಿದ್ದಾರೆ. ಒಂದು ನಮ್ಮಲ್ಲಿ ನೀವು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಸಂಪುಟದ ಪುನರ್ರಚನೆ ಆಗೋಂಥ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಅದರಲ್ಲಿ ನಮ್ಮ ಶ್ರೀನಿವಾಸರು ನಾನು ಹೋಗಿದ್ದಂತೂ ನಿಜ. ಓಕೆ, ಈಗ ಸಚಿವ ಸಂಪುಟ ಪುನರ್ರಚನೆ ಆದರೆ ತಾವು ಕೂಡ ಆಕಾಂಕ್ಷಿಗಳಂತ ತಾವು ಸಚಿವ ಮಾಡಬೇಕಂತ. ಐ ಆಮ್ ನಾಟ್ ಆಸ್ಪಿರೆಂಟ್. ನಾನು ಅಬ್ಸಲ್ಯೂಟ್ಲಿ ಐ ಆಮ್ ನಾಟ್ ಆಸ್ಪಿರೆಂಟ್. ಮತ್ತು ದೆಹಲಿಗೆ ಹೋಗಿದ್ದಂಥದ್ದು ಯಾರನ್ನ ಸಚಿವರನ್ನು ಮಾಡಬೇಕು ಅಂತ? ಶ್ರೀನಿವಾಸರು ಹಿರೀಕರಿದ್ದಾರೆ, ಜಯಚಂದ್ರ ಸರ್ ಹಿರೀಕರಿದ್ದಾರೆ, ನಮ್ಮ ಷಡಾಕ್ಷರ ಹಿರೀಕರಿದ್ದಾರೆ. ಯಾರು 3 ಜನದಲ್ಲಿ ಒಬ್ಬರನ್ನ ಮಾಡಿ ಅಂತ ಕೇಳೋಂಥ ಒಂದು ಆಗ್ರಹ ಮಾಡೋಂಥ ಒಂದು ಪ್ರಯತ್ನದಲ್ಲಿ ಹೋಗಿದ್ದಂಥ ಮಾತಿದ್ದು. ಬಟ್ ಯಾರು ಭೇಟಿ ಆಗಲಿಲ್ಲ, ಪ್ರಯತ್ನ ಮಾಡೋದು. ಇವರು ಯಾರು ಭೇಟಿ ಮಾಡೋದು ನಿಮ್ಮ ಮುಂದೆ ಹೇಳಲಿಕ್ಕೆ ಹೋಗಲ್ಲ. ಓಕೆ, ನಾಯಕತ್ವ ಬದಲಾವಣೆ ಅಥವಾ CM ಬದಲಾವಣೆ ಇವೆಲ್ಲವೂ ಕೂಡ ಮುಗಿದು ಹೋದ ಅಧ್ಯಯನ ಈಗ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ಎಲ್ಲ ಸೂಕ್ತವಾದಂಥ ಸಂದರ್ಭದಲ್ಲಿ ದಿಟ್ಟವಾದಂಥ ಒಂದು ನಿರ್ಧಾರಗಳನ್ನು ಕಾಂಗ್ರೆಸ್ಸಿನ ಹೈಕಮಾಂಡರ್ ತೆಗೆದುಕೋತಾರೆ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನಿಮ್ಗೆ ಅನ್ಸುತ್ತೆ ಸೂಕ್ತ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಅನ್ಸುತ್ತೆ? ಅಫ್ಕೋರ್ಸ್. ನೀವು ಆಶಾಭಾವನೆಯಾಗಿದ್ದೀರಾ? ನೀವು ಈಗಲೂ ಕೂಡ ಆಪ್ಟಮಿಸ್ಟ್ ಇದ್ದೀರಾ? ನಾನು ಅದನ್ನು ಜಾಸ್ತಿ ನಿಮಗೆಲ್ಲ ನಿಮ್ಮ ಮುಂದೆ ಹೇಳಿ ನಾನು ಜನರು ಬೇಸರ ಮಾಡ್ಕೋತಾರೆ ರೀ. ಅವನ್ನೆಲ್ಲ ನಾವು ಮಾತಾಡಬಾರ್ದು. ನಮಗೆ ಪಬ್ಲಿಕ್ಕಿಗೆ ಏನು ಬೇಕು? ಗುಡ್ ಗವರ್ನೆನ್ಸ್ ಬೇಕು. ಗುಡ್ ಗವರ್ನೆನ್ಸ್ ಕೊಡೋಂಥ ಚಿಂತನೆಯಲ್ಲಿ ಇವತ್ತು ಸೆಷನ್ ನಡೀತಾ ಐತೆ. ಅಧಿವೇಶನಕ್ಕೆ ನಾವು ತಯಾರಾಗಿ ಅದ್ರ ಬಗ್ಗೆ ಮಾತಾಡೋಣ. ಅಂದರೆ ಸಂಕ್ರಾಂತಿ ನಂತರ ಒಂದಷ್ಟು ಬದಲಾವಣೆ ಅಥವಾ ಅಂದರೆ ಒಂದು ಹೊಸ ಮನ್ವಂತರ ಆಗುತ್ತೆ, ಹೊಸ ಚಿಂತನೆ ಬರುತ್ತೆ 100%. ಇವಾಗ ನಾನು ಇವಾಗ ಇದ್ದೀನಿ. ನಾನು ಅಫ್ಕೋರ್ಸ್ 2026 ಹೊಸ್ದಾಗಿ ಏನೇನು ಮಾಡಬೇಕು ಅಂತ ನನ್ನ ಆಲೋಚನೆ ಇದೆ. ಆ ಚಿಂತನೆಯಲ್ಲಿ ಸರ್ಕಾರ ಹೊಸದಾಗಿ ಚಿಂತನೆಗಳಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಬಲ್ಲೆ ನಾನು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಂತ. ಇವತ್ತಿನ ದಿನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ಇವತ್ತು ಎಲ್ಲ ರೀತಿಯಲ್ಲೂ ಇವತ್ತು ಅವರೇ ಚೀಫ್ ಮಿನಿಸ್ಟರ್ ಅನ್ನೋದನ್ನು ಖಾಲಿ ಇಲ್ಲ, ನಿಮಗೆ ಗೊತ್ತಿರೋಂಥ ವಿಚಾರ. ಸೊ ಎಲ್ಲಿ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತೀವಿ ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಏನೇನು ಇವತ್ತು ಹೊಸ ಚಿಂತನೆ ಕೊಡೋಂಥದ್ದನ್ನು ಆಗುತ್ತೆ ಅನ್ನೋ ಹೇಳಬಲ್ಲೆ ನಾನು. ಯತೀಂದ್ರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪೂರ್ಣಾವಧಿ CM ಆಗಿರ್ತಾರೆ ಸಿದ್ದರಾಮಯ್ಯ ಅವರು ಅಂತ. ಏನು ಅನ್ಸುತ್ತೆ? ಅಂದರೆ ಒಂದು ನೀವು ರಾಜಕೀಯ ಹೇಳಿಕೆ ಒಂದು ಭಾಗ ಆದರೆ ಒಂದು 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 ಪಕ್ಷದ ಹೇಳಿಕೆ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ರಲ್ರಿ, ನಾನು ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ ಅಂತ. ಸೊ ಅದು ಬಿಟ್ಟು ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡಬಾರ್ದ್ರಿ. ನಾವೆಲ್ಲ ನಿಜ ಹೇಳ್ತೀನಿ, ಪೊಲಿಟಿಕ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ ಕೆಲಸ ಮಾಡೋದ್ರ ದೃಷ್ಟಿಲಿ ನಾವು ಹೋಗೋದು ಬಿಟ್ಟು ಡೈವರ್ಟ್ ಆಗ್ತಿದ್ವಿ. ಸೊ ಅದು ಈ ಡಿಸ್ಕಷನ್ಸ್ಗಳೆಲ್ಲ ನಾನು ಮಾತಾಡಲೇಬಾರ್ದು, ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಂದರೆ ಯಾಕೆ ಪ್ರಶ್ನೆ ಬಂತಂದರೆ, ನೀವೆಂದೂ ಕೂಡ ಮಾತಾಡಿದಂಥ ವ್ಯಕ್ತಿ ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ವೈಯಕ್ತಿಕವಾಗಿ ತಮ್ಮ ಒಂದು ನಾಯಕ ಅಂತ ಹೇಳ್ಬೋದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆನಿಲ್ವ ತಮಗೆ? ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು 4 ಗೋಡೆ ಮಧ್ಯೆ ಹೇಳೋವಂಥದ್ದನ್ನು ನಾನು ಶಿಷ್ಟಾಚಾರದಲ್ಲಿ ಇಟ್ಕೊಂಡಿದ್ದೇನೆ. ನಿಮ್ಮ ಮುಂದೆ ಹೇಳೋಂಥ ಅವಶ್ಯಕತೆ ಇಲ್ಲ. ನೀವು ಜನರ ಸಮಸ್ಯೆ ಬಗ್ಗೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬಲ್ಲೆ. ನನ್ನ ಜವಾಬ್ದಾರಿ ಏನಿದೆ ಅದನ್ನು ಮಾಡಬೇಕು ಅಂತೇಳಿ ನೀವು ನನ್ನಲ್ಲಿ ಏನಾದ್ರು ತಪ್ಪುಗಳನ್ನು ಕಂಡು ಹಿಡಿದ್ರೆ ನಾನು ಅದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನೇನು ಉತ್ತರ ಹೇಳೋದಿಲ್ಲ. ಹೇಮಾವತಿ ನಾಲೆ ನೀರು ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿದಿದೆಯಾ? ಅಂದರೆ ಒಂದಷ್ಟು ಅಲ್ಲಿಂದ ಬರುವಂಥ ಸಂಬಂಧಪಟ್ಟಂತೆ ಆಕ್ಷೇಪಣೆ ಇತ್ತು. ಲಿಂಕ್ ಕೆನಾಲು ಏನು ಕಾಮಗಾರಿ ಶುರುವಾದಂಥ ಸಂದರ್ಭದಲ್ಲಿ JDS BJPಯವರು ರಾಜಕೀಯದ ದುರುದ್ದೇಶದಲ್ಲಿ ದಾರಿ ತಪ್ಪಿಸೋಂಥ ಕೆಲಸವನ್ನು ಮಾಡ್ತಿದ್ದರು. ಆಗ ಬಂದಿದ್ದು ಒಂದು ಏನು ಅಂತಂದರೆ, ಕೆಲವು ಅಕ್ವಿಷನ್ ಆಗಿಲ್ಲ ಅನ್ನೋದನ್ನು ಗಮನಕ್ಕೆ ಬಂದ ತಕ್ಷಣ 19/E ಒಂದು ಆರ್ಡರ್ಸನ್ನು ಇನ್ನು 1 ತಿಂಗಳಲ್ಲಿ ಕೊಟ್ಟು ತದನಂತರ ಕಾಮಗಾರಿ ಮಾಡ್ತವೆ ಅಂತ ಹೇಳಬಲ್ಲೆ ನಾನು. ಓಕೆ, ಅದು ಈಗ ಕಾಮಗಾರಿ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಕೂಡ ಮುಂದುವರಿಯುತ್ತೆ, ಮಾಡೇ ತೀರ್ತೇವೆ. ಎಷ್ಟೇ ಅಡಚಣೆಗಳು ಬಂದರೂ BJP JDS ನಮ್ಮ ಕಟಾಕ ಪ್ರಯತ್ನ ಮಾಡಿದ್ರು
ಲಿಂಕ್ ಕೆನಾಲು ನಿಲ್ಲೋದಿಲ್ಲ ಅನ್ನೋ ಮಾತಿನ ಹೇಳ್ತೇನೆ. ಓಕೆ, ಅವಿಶ್ವಾಸ ನಿರ್ಣಯ ಮನ್ನಣೆ ಮಾಡಬೇಕು ಅಂತ ಬಿಜೆಪಿಯವರು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ನಿಮ್ಮಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲದ ಬಳಿಕ ಈ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಆಗಲಿ ಬಿಡಿ, ಅವಿಶ್ವಾಸ ನೋ ಕಾನ್ಫಿಡೆನ್ಸ್ ಮೋಷನ್ ಫೇಸ್ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಾವು ಎಲ್ಲದಕ್ಕೂ ನಾನು ಸಹ ಭಾಗವಹಿಸ್ತೇನೆ. ಏನು ಅಪೋಸಿಷನ್ ಲೀಡರ್ಸ್ಗಳು ಫಸ್ಟ್ನೇದಾಗಿ ಯಾರಿದ್ದಾರೆ ಅಪೋಸಿಷನ್ ಲೀಡರ್ಸು, ಅವ್ರು ಯಾವ ರೀತಿ ತರ್ತಾರೆ ಅದೆಲ್ಲದಕ್ಕೂ ನಾವು ನಮ್ಮಿಂದ ಏನೋ ತಪ್ಪಾಗಿದ್ರೆ ಕರೆಕ್ಷನ್ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ. ಅವರು ಸುಳ್ಳು ಆರೋಪಗಳನ್ನು ಯಾವುದೇ ಕಾರಣಕ್ಕೂ ಅದನ್ನು ನಾವು ಸುಮ್ಮನೆ ಬಿಡೋದಿಲ್ಲ, ಅದಕ್ಕೆಲ್ಲದಕ್ಕೂ ಉತ್ತರಿಸ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ನೀವು ಕೂಡ ಇದ್ರೆ ಮೊನ್ನೆ ಸದಾಶಿವನಗರದಲ್ಲಿ ನಡೆದಂಥ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿ ಎಂ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವಿದ್ರೆ ಏನಿಸ್ತು? ಚೀಫ್ ಮಿನಿಸ್ಟರ್ ಸಾಹೇಬರು, ಡಿ ಸಿ ಎಂ ಸಾಹೇಬರು ಮತ್ತು MP ನಮ್ಮ ಮಾಜಿ ಸಂಸದರಾದ DK ಸುರೇಶ್ ಸಾಹೇಬ್ರ ಜೊತೆ ತಿಂಡಿ ತಿಂದು. ಯಾವ್ದು ರಾಜಕೀಯ ಚರ್ಚೆ ಆಗಲಿಲ್ಲ? ಅವಾಗೇನು ರಾಜಕೀಯದ ಚರ್ಚೆ, ಲೋಕಾರೂಢಿ ಚರ್ಚೆಗಳು ನಡೀತಷ್ಟೇ. ನನ್ನ ಈ ಸಂದರ್ಶನ ಮುಗಿಸೋಕ್ಕಿಂತ ಮುಂಚೆ ಅಂತಿಮ ಪ್ರಶ್ನೆ, ನೀವು ಉತ್ತರ ಕೊಡಿ ಬಿಡಿ ಒಂದು ಭಾಗ. ಅಂದರೆ DK ಸುರೇಶ್ ಅವರು ಅಂತ ಹೇಳಿದ್ರು, ಒಂದು ಕೊಟ್ಟ ಮಾತನ್ನು ಯಾವತ್ತೂ ಮರಿಬಾರ್ದು ಅಂತ ಹೇಳಿದ್ರು. ರಾಜಕೀಯವಾಗಿ ಒಂದು ಕಡೆ ಬಿಡಿ, ರಾಜಕೀಯವಾಗಿ ನಾಳೆ ಹೇಳಿಕೆಗಳು ಮತ್ತೊಂದು ಅವೆಲ್ಲ ಕೂಡ 4 ಗೋಡೆಗಳ ಮಧ್ಯೆ ಚರ್ಚೆ ಆಗುತ್ತದೆ. ಕೊಟ್ಟ ಮಾತನ್ನು ಮರಿಬಾರ್ದು ಅಂತಂದರೆ ನೀವು ಕೂಡ ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ಯಾಕಂದರೆ ಒಂದು ಹೊರಗೆಲ್ಲೂ ಕೂಡ ಗೊತ್ತಿರುತ್ತೆ, ಕೊಟ್ಟ ಮಾತು ಅನ್ನೋದು ಇರುತ್ತೆ ಅಂತ ಅನ್ಸುತ್ತಾ? ಅಲ್ಲ, ಈಗ ಅವ್ರು ಹೇಳಿದ್ದೇನು, ಜೀವನದಲ್ಲಿ ನಾವು ಏನೇನು ನಮ್ಮ ನಡೆಗಳು ಸಮಾಜ ಸೇವೆಯಲ್ಲಿ ಏನೇನು ಭರವಸೆ ಕೊಡ್ತೀರಿ ಅದನ್ನೆಲ್ಲ ಈಡೇರಿಸಬೇಕು ಅಂತ ಹೇಳೋಂಥ ಮಾತುದು. ಸಿದ್ದರಾಮಯ್ಯ ಅವರು ಕೊಟ್ಟಂಥ ಮಾತನ್ನು ಮರಿಬಾರ್ದು. ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಸಿದ್ದರಾಮಯ್ಯ ಸಾಹೇಬರು ಅವತ್ತಿಂದನೂ ಇವತ್ತು ಸುಮಾರು ವರ್ಷದಿಂದ ನಾವು ನೋಡ್ತಾ ಇದ್ದೇವಲ್ಲ, ಯಾವತ್ತೂ ಅವರು ಹೇಳಿದಂಥ ಮಾತುಗಳು, ಕೊಟ್ಟಂಥ ಭರವಸೆಗಳು ಎಲ್ಲ ಟೈಮಲ್ಲೂ ಈಡೇರಿಸಿದ್ದಾರೆ. ಸೊ ಹಾಗಾಗಿ ಯಾವತ್ತೂ ಅವರು ಹಿಂದೆ ಹೋದಾರಲ್ಲ. ಸೊ ಹಾಗಾಗಿ ಅವರೇನು ಇವಾಗ ಮ್ಯಾನಿಫೆಸ್ಟೋ ಏನಿದ್ರು 99% ಎಲ್ಲರೂ ಮಾಡ್ಕೊಂಬಂದಿದ್ದಾರೆ. ಈಗ ಅವ್ರು ಏನೇನು ಭರವಸೆಗಳನ್ನ ಜನಕ್ಕೆ ಎಲೆಕ್ಷನ್ ಮುಂಚೆ ಪೂರ್ಣವಾಗಿ ಕೊಟ್ಟಿದ್ರು ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳಬಲ್ಲೆ ನಾನು. ಒಂದು ಸೂಕ್ಷ್ಮವಾಗಿ ಅದನ್ನು ಬಿಟ್ಟು ರಾಜಕೀಯ ಹೊರತು ಬಿಟ್ಟು ಕೂಡ ಅವ್ರು ಏನು ಮಾತು ಕೊಟ್ಟಿದ್ರು ಕೂಡ ಈಡೇರಿಸ್ತಾರೆ ಅನ್ನೋ ಭರವಸೆ ಇದೆಯಾ? ಅಫ್ಕೋರ್ಸ್, ಅವರು ಅವತ್ತೇ ಹೇಳಿದ್ರಲ್ಲ, ನಾನು ಏನು ಮಾತು ಕೊಡ್ತೀನಿ ಅದರಂತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಇಟ್ಟಿದ್ದೀನಿ ಅಂತ. ಅದು ವಿಶ್ವಾಸ ಶಾಸಕರಲ್ಲಿ ಇದೆ. ಶಾಸಕರು ಸಿದ್ದರಾಮಯ್ಯ ಕೊಟ್ಟಂಥ ಮಾತು ಈಡೇರಿಸಂತ ವಿಶ್ವಾಸ ತಮಗಿದೆ. ರಾಜಣ್ಣ ಪಕ್ಕದ ಜಿಲ್ಲೆಯಾದಂಥ ರಾಜಣ್ಣ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ DK ಶಿವಕುಮಾರ್ CM ಆದ ಸಚಿವ ಸಂಪುಟ ಸಚಿವರ ಆಗೋದಿಲ್ಲ ಅಂತ ಹೇಳಿರುವುದು. ಈಗ ಫಸ್ಟ್ನೇದಾಗಿ ಪ್ರಿರೋಗೇಟಿವ್ ಆಫ್ ಎ ಚೀಫ್ ಮಿನಿಸ್ಟರ್, ಯಾರು ಚೀಫ್ ಮಿನಿಸ್ಟ್ರು ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳಲ್ಲಿ ನಾನು ಕ್ಯಾಬಿನೆಟ್ ಆಗಬೇಕೋ ಬೇಡವಾ ಅಂತ ಹೇಳೋಂಥದ್ದನ್ನು ಒಬ್ಬ ಸೀನಿಯರ್ ಎಕ್ಸ್ ಮಿನಿಸ್ಟ್ರಾಗಿ ಹೇಳಿರೋಂಥ ಮಾತಿಗೆ ನನ್ನ ಒಂದು ಚಿಂತನೆ ಏನು ಅಂತಂದರೆ, ಅವರೆಲ್ಲೋ ಒಂದು ಕಡೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟು ಅವರು ಸಹ ಈ ಒಂದು ಅನುಭವವನ್ನು ತೆಗೆದುಕೊಳ್ಳಿ ಅಂತ ಹೇಳಿರೋಂಥ ಮಾತು ಅಂತ ನಾನು ತಿಳ್ಕೊತೇನೆ. ಸೊ ಅದು ಸ್ವಾಗತಾರ್ಹ. ಅದು ನಿಮ್ಮ ರಾಜಕೀಯವಾಗಿ ಒಂದಷ್ಟು ಗುರಿಗಳಿದ್ವು, ನೀವೊಂದು ಬಹಿರಂಗ ಹೇಳೋಕ್ಕಾಗೋದಿಲ್ಲ, 4 ಗೋಡೆಗಳ ಮಧ್ಯೆ ಹೇಳ್ತೀನಿ ಅಂತ ಹೇಳಿದರೆ ಗುರಿ ತಲುಪ್ತೀರಾ ಅಥವಾ ಆ ಒಂದು ಭರವಸೆನ ಆ ಒಂದು ವಿಶ್ವಾಸವನ್ನು ಕೈ ಬಿಟ್ಟಿರಿ? ಯಾಕಂದ್ರೆ ಇತ್ತೀಚೆಗೆ ಚರ್ಚೆಗಳಾಗ್ತವೆ. ಹುಟ್ಟಿದ ತಕ್ಷಣವೇ ನಮಗೆಲ್ಲರಿಗೂ ಯಾವಾಗ ಒಂದು ಸ್ವಲ್ಪ ಮೆಚುರಿಟಿ ಬರುತ್ತೆ, ಎಲ್ಲದು ನಾವೇನೇನು ಒಳ್ಳೆಯದನ್ನ ಮನಸ್ಸಲ್ಲಿ ಇರುತ್ತೆ ಅದನ್ನು ಗುರಿ ಮುಟ್ಟಬೇಕು ಅನ್ನೋದೊಂದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದರಲ್ಲೂ ಸಹ DK ಸುರೇಶ್ ಸಾಹೇಬ್ರು ಹೇಳಿರೋಂಥ ಮಾತು ಭಾಳಷ್ಟು ಅರ್ಥಪೂರ್ಣವಾಗಿದೆ. ಇವತ್ತು ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಕ್ರೀಡೆ ಆಡಬೇಕಾದ್ರೆ ಸೋಲು ಗೆಲುವು ಇರುತ್ತೆ. ನೀವು ಸೋತಾಗ ಮನೇಲಿ ಕೂತ್ಕೊಂಡದಲ್ಲೇ ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿ ಗುರಿ ತಲುಪಿಸೋಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ತಪ್ಪೇನು? ಯಾವಾಗಲೂ ಅಷ್ಟೇ, ತಾವು ಹೊಂದ್ಕೊಂಡಿದ್ದು ಗುರಿ ಸಾಧಿಸಬೇಕಂದ್ರೆ ಪದೇ ಪದೇ ಪ್ರಯತ್ನ ಬರ್ತಾನೆ. ಹೌದು, ಅಫ್ಕೋರ್ಸ್, ಪರ್ಸಿವರೆನ್ಸ್ ಅಂತಾರೆ. ರಿಪೀಟೆಡ್ ಪ್ರಯತ್ನ, ಪ್ರತಿ ಬಾರಿ ಪ್ರಯತ್ನಗಳು ಮಾಡಿ 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 ನಿಮ್ಮ ಗುರಿಗಳನ್ನು ತಲುಪಿಸೋಂಥದ್ದು ಇದು ಸಾಮಾಜಿಕವಾಗಿ ಕಂಡಂಥ ಒಂದು ಯಶಸ್ಸು. ಸೊ ಅದನ್ನು ಇಟ್ಕೊಳ್ಳಿ ಅಂತ ಹೇಳಿದ್ರು. ಆ ಗುರಿಯನ್ನು ಈಗಲೂ ಕೂಡ ನೀವು ತಲುಪುವಂಥ ಪ್ರಯತ್ನ ಪಡ್ತಾನೆ ಇದ್ರೆ ಅಂದರೆ ಪ್ರತಿ ಪ್ರಯತ್ನ ಪಟ್ಟವರು ಕೂಡ ವಿಫಲ ಆಗ್ತಾ ಇರುವಂಥದ್ದು. ನನಗೆ ಗೊತ್ತಿದ್ದಂತೆ ಯಾವತ್ತು DK ಸುರೇಶ್ ಸಾಹೇಬರು ಒಂದು ವಿಫಲ ಅನ್ನೋದನ್ನ ತೆಗೆದುಕೊಳೋದೇ ಇಲ್ಲ. ಅವರು ಪ್ರತಿದಿನ ಪ್ರತಿ ಒಂದು ತಿಂಗಳು ಅವರು ಒಂದು ಟೈಮ್ ಟೇಬಲ್ ಇಟ್ಕೊಂಡಿದ್ದಾರೆ. ನಮಗೆಲ್ಲ ಅವರು ಪ್ರತಿ ವಾರ ನಮ್ಮನ್ನು ಕರೆದು ಮೀಟಿಂಗ್ ಮಾಡ್ತಾರೆ. ಏನು ಪ್ರೋಗ್ರೆಸ್ ಆಗಿದೆ, ಎಲ್ಲಿ ಅಡಚಣೆ ಆಗ್ತಿದೆ, ಎಲ್ಲಿ ನಾವು ಸೋಲ್ತಾ ಇದ್ದೀವಿ, ಎಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ಆ ದೃಷ್ಟಿಯಲ್ಲಿ ಅವರು ಉಪದೇಶ ಹೇಳೋಂಥದ್ದನ್ನು ಹೇಳಿದ್ದಾರೆ. ಎಲ್ಲ ವಿಚಾರಕ್ಕೂ ಎಲ್ಲ ಪ್ರತಿಯೊಂದು ವಿಷಯ. ನನಗೆ ನಾನು ಇವತ್ತಿಂದ ಸೆಕೆಂಡ್ ಟೈಮ್ MLA ಆಗಬೇಕು ಅಂದರೆ, ನಾನೊಬ್ಬ ಡಾಕ್ಟ್ರಾಗಿ ಇದ್ಕೊಂಡು ಇವತ್ತು ಪ್ರತಿ ಹೆಜ್ಜೆಯಲ್ಲೂ ಏನಾರು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಜನರಿಗೆ ಒಂದು ಸ್ವಲ್ಪ ಅವರನ್ನ ಮನಸ್ಸಿಗೆ ಗೆದ್ದಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ನನ್ನ ಹಿಂದೆ ಇರೋಂಥ ವ್ಯಕ್ತಿ DK ಸುರೇಶ್ ಸಾಹೇಬ್ರು ಅಂತ ಹೇಳಬಲ್ಲೆ. ನಂದು ಅಂತಿಮ ಪ್ರಶ್ನೆ,
ಪೂರ್ಣಾವಧಿ CM ಅಂತ ಹೇಳಿರುವಂಥ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ತಮ್ಮ ಸಹಮತ ಇದೆಯಾ? ನಾನು ಅದಕ್ಕೆ ಒಂದು ಮಾತು ಹೇಳ್ತೇನೆ. ಮುಖ್ಯಮಂತ್ರಿಗಳು ಹೇಳಿರೋಂಥ ಮಾತಿಗೆ ನಾವು ವಿರೋಧಿಸಬಾರ್ದು, ನಾವು ಅದನ್ನು ಹೇಳಿಕೆ ಕೊಡಬಾರ್ದು. ಸೊ ಹಾಗಾಗಿ DK ಸುರೇಶ್ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ನಾವು ಇದೆಲ್ಲ ಹೈಕಮಾಂಡರ್ ಏನು ತೆಗೆದುಕೋತಾರೆ ನಿರ್ಧಾರ, ಅದರಂತೆ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಮ್ಗೆ ಯಾವಾಗಲೂ ಉಪದೇಶ ಹೇಳ್ತಾ ಇರ್ತಾರೆ. ಅವತ್ತಿನ ದಿನ ED ಅವರು, CBI ಅವರು, IT ಅವರು ಎಲ್ಲ ಬಂದಾಗಲೂ ಭಾಳಷ್ಟು ಬೆದರಿಕೆ ಹಾಕೋಂಥ ಸಂದರ್ಭ. ಅವಾಗಲೂ ಸಹ ಯಾವುದಕ್ಕೂ ಜಗ್ಗದೆ ನಿಮ್ಮ ಕೆಲಸ ಏನಿದೆ ಅದು ಮಾಡೇ ತೀರ್ತೇನೆ ಅನ್ನೋ ಒಂದು ದಿಟ್ಟವಾದಂಥ ಹೆಜ್ಜೆ ಇಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದರಂತೆ ನಾವು ನಡೀತೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲದಕ್ಕೂ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ ರೀ. ಅದಕ್ಕೆ ಟೈಮು, ಅವರ ಡಿಸಿಷನ್ಸು ಹೇಳ್ತಾರೆ ಅವರು. ಯಾವಾಗ ತೆಗೆದುಕೊಳ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ? ನಾನು ಹೇಗೆ ಹೇಳಲಿ, ಐ ಆಮ್ ಎ ಸ್ಮಾಲ್ ಮ್ಯಾನ್ ಇನ್ ದಿ ಸ್ಟ್ರಕ್ಚರ್. ನಿಮ್ಮ ಪ್ರಯತ್ನ ಎಲ್ಲವೂ ಕೂಡ ವಿಫಲ ಆಯಿತು ಅಂತ. ಡೈಲಿಗೆ ಹೋಗಿ ಸುಮ್ಮನೆ ನೀವು ಹೈಕಮಾಂಡ್ ಭೇಟಿ ಆಗಲಿಲ್ಲ. ನಾನು ಮಂತ್ರಿ ಸಂಪುಟ ಪುನರ್ರಚನೆ ಆದರೆ ಒಂದು ಮಂತ್ರಿ ಕೊಡಿ ತುಮಕೂರು ಜಿಲ್ಲೆಗೆ ಅಂತ ಹೇಳಿರೋಂಥದ್ದು ಎಲ್ಲಿ ವಿಫಲ ಆಗಿದೆ? ಸಚಿವ ಸಂಪುಟ ಪುನರ್ರಚನೆ ಆಗೋಕೆ ಹೋಗಿದ್ದೆ ನೀವು? ಚೀಫ್ ಮಿನಿಸ್ಟರ್ ಸಾಹೇಬ್ರು ಏನಂದರು, ಸಂಪುಟ ಪುನರ್ರಚನೆ ಮಾಡೋಂಥದ್ರಲ್ಲಿ ಇದ್ದೇವೆ ಅಂತಂದರು. ಆಗ ನಾವು ನಮ್ಮ ತುಮಕೂರು ಜಿಲ್ಲೆಗೆ ಕೊಡಿ ಅಂತ ಒಂದು ಪ್ರತಿನಿಧಿ ಮಾಡಿಕೊಡಿ ಅಂತ ಕೇಳಿರೋಂಥ ಪ್ರಶ್ನೆ. ಅಹಿಂದ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಈಗ ತಾನೇ BK ಪ್ರಸಾದ್ ಹೇಳಿದ್ರು. ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಆದರೆ ಭಾಳ ಸಂತೋಷ ಅಂತ ಹೇಳಿದ್ರು. ಸಂತೋಷ, ಒಳ್ಳೆಯದು. ಇವಾಗ ಎಲ್ಲದಲ್ಲೂ ಹೆಂಗೆ ಗೊತ್ತಾ, ಅವರು ಸೀನಿಯರ್ ಇದ್ದಾರೆ, ಪ್ರತಿದಿನ ಅವರು ಎಫರ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರ ಒಂದು ಅಹಿಂದ ನಾಯಕತ್ವ ತೆಗೆದುಕೊಳ್ಳೋದ್ರಲ್ಲಿ ಒಂದು ರೀತಿ ಅವ್ರಿಗೂ ಎಲಿಜಿಬಲ್ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಸತೀಶ್ ಜಾರಕಿಹೊಳಿ CM ಆಗಬಾರ್ದು, ಎಲ್ಲ ಯಾರು ಬೇಕಾದ್ರೆ ಚೀಫ್ ಮಿನಿಸ್ಟ್ರಿಗೆ ಪ್ರಯತ್ನ ಮಾಡಬಾರ್ದು ಅಂತ ಏನಾರು ಇದೆಯಾ? ಇವಾಗ ಗ್ರಾಮ ಪಂಚಾಯತಿ ಮೆಂಬರ್ ಅದನ್ನು TP ಮೆಂಬರ್ ಆಗಬೇಕು ಅಂತಾನೆ, TP ಮೆಂಬರ್ ZP ಮೆಂಬರ್ ಆಗಬೇಕು ಅಂತಾನೆ, ZP MLA ಆಗಬೇಕು ಅಂತಾನೆ, MLA ಮಿನಿಸ್ಟರ್ ಆಗಬೇಕು ಅಂತಾನೆ, ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂತಾರೆ. ಆಸೆ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾವು ವ್ಯಾಖ್ಯಾನ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ನೀವು ಅಂದರೆ ಏನು ಕೇಳಿದ್ರು ಕೂಡ ನೀವು ಬಾಯಿ ಬಿಡ್ತಾರೆ ಅನ್ನೋಕ್ಕಿಂತ ಹೇಳ್ಬಾರ್ದು ಅನ್ನೋಂಥ ಡಿಸೈಡ್ ಮಾಡ್ಕೊಂಡಿರ್ತದೆ. ಒಟ್ಟಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅಂದರೆ ಎಲ್ಲೊಂದು ಕಡೆ ನಿಮ್ಮ ವೈರಾಗ್ಯದ ಮಾತುಗಳು ಆಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಪ್ರಯತ್ನಗಳಿಗೆ ವಿಫಲ ಆಯಿತು ಆ ಹಿನ್ನೆಲೆಯಲ್ಲಿ ರಂಗನಾಥ್ ಅವರು ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅಥವಾ ಒಂದು ರೀತಿಯಲ್ಲಿ ಹಿಂದೇಟಾಗ್ತಾ ಇದ್ದಾರೆ ಅಂತ ಭಾವಿಸ್ಬೋದು? ಸಮಾಧಾನಕರವಾದಂಥ ಹೇಳಿಕೆಗಳನ್ನು ವೈರಾಗ್ಯ ಅಂತ ನೀವು ಭಾವಿಸಿದರೆ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕಾಗಲ್ಲ. ನಾನು ಇದೇ ಥರ ಮಾತಾಡೋದು, ನಾನು ಇದೇ ಥರ ಹೇಳೋಂಥದ್ದು. ಅಂದರೆ ಸ್ವಲ್ಪ ಎಲ್ಲ ಭಯ ಬಂದಿದೆ, ಆತಂಕ ಬಂದಿದೆಯಾ ಅಂತ? ಅಂದರೆ ನಿಮ್ಮ ಮೌನ ಅಥವಾ ಒಂದು ಆತಂಕ ರೀತಿಯಲ್ಲಿ ನನ್ನ ನಡೆಗಳಲ್ಲಿ ಯಾವತ್ತೂ ನನಗೇನು ಭಯ ಅನ್ನೋದು ಯಾವತ್ತೂ ಕಂಡಿಲ್ಲ. ನನ್ನ ಇತಿಮಿತಿಯಲ್ಲಿ ನಾನು ಮಾತಾಡಬೇಕಾದಂಥದ್ದನ್ನು ನಾನು ಮಾತನಾಡ್ತಾ ಇದ್ದೇನೆ. ನನಗೆ ಸೂಕ್ತವಾದಂಥ ಒಂದು ಏನು ನಮ್ಮ ನಡೆ ಇದೆ ಅದು ತಕ್ಕಂತೆ ನಾವು ಮಾದರಿಯಾಗಿ ಒಬ್ಬ ಶಾಸಕನಾಗಿ ಸಮಾಜದಲ್ಲಿ ಕೆಟ್ಟ ಹೆಸರು ತೆಗೆದುಕೊಂಡಲೆ, ಜನಕ್ಕೂ ಬೇಸರ ಮಾಡದಲೆ ನಡೆಯುವಂಥದ್ದು ಒಂದು ನಡೆಯಲ್ಲಿ ಇದ್ದೇನೆ ಅನ್ನೋ ಮಾತನ್ನು ಹೇಳಬೇಕು. ಅಂತಂದರೆ ದೆಹಲಿಗೆ ಭೇಟಿ ಕೊಟ್ಟ ನಂತರ ನಿಯೋಗಗಳು ಅದರಿಂದ ಎಲ್ಲೊಂದು ಕಡೆ ಹಿನ್ನಡೆ ಆಯಿತು, ಅಥವಾ ಅದು ಫಲಪ್ರದ ಆಗಲಿಲ್ಲ, ಇಲ್ಲೊಂದು ಕಡೆ ದೆಹಲಿಗೆ ಹೋಗಿ ತಪ್ಪು ಮಾಡಿದ್ರಿ ಅನ್ನುವಂತಹ ಭಾವನೆ ಏನಾದರೂ ಕೂಡ ಬಂದಿದೆಯಾ? ನಮಗೇನು ಅನ್ನಿಸ್ಲಿಲ್ಲ. ನಾವು ಹೋಗಿದ್ದು ಏನು ನಮ್ಮ ಚಿಂತನೆಯನ್ನು ಹೇಳಬೇಕಾಯ್ತು, ಅವಕಾಶ ಸಿಕ್ತು, ನಾವು ಮಾತಾಡ್ಕೊಂಡ್ಬಂದೋ. ನಾವು ನಿಮ್ಮ ಮೂಲಕ ಹೈಕಮಾಂಡ್ಗೆ ಏನು ಹೇಳಕ್ಕೆ ನೀವು ಮನವಿ ಮಾಡ್ತೀವಿ? ಮನವಿ ಹೇಳೋದು ಬೇರೆ, ಮನವಿ ಬೇರೆ. ನಿಮ್ಮ ಮೂಲಕ ಅವಶ್ಯಕತೆ ಇಲ್ಲ ನಾನು ಹೇಳಲಿಕ್ಕೆ. ಓಕೆ, ನಿಮ್ಮದೇ ಆದ ದಾರಿಯಲ್ಲಿ ಮನವಿ ಮಾಡ್ತೀವಿ. ಥ್ಯಾಂಕ್ ಯು ರಂಗನಾಥ್. ವೀಕ್ಷಕರೇ, ಇದು ರಂಗನಾಥ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ. ಅದು ಯಾವುದೇ ವಿಚಾರಗಳು ಕೂಡ ನಾನು ಬಹಿರಂಗವಾಗಿ ಹೇಳೋದಿಲ್ಲ. ಹೈಕಮಾಂಡ್ಗೆ ಏನು ಮನವಿ ಮಾಡಬೇಕು ಅದು ನನ್ನ ಒಂದು ವೇದಿಕೆಯಲ್ಲಿ, ನನ್ನ ಒಂದು ದಾರಿಯಲ್ಲಿ ಮನವಿ ಮಾಡ್ತೀನಿ ಅಂತ ಹೇಳಿರೋದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.